ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆತ್ಮೀಯರೇ ಮತ್ತು ವಿದ್ಯಾರ್ಥಿಗಳೇ, ನಾನು ಉಡುಪಿ ದೊಡ್ಡನಗುಡ್ಡೆಯ ವಾಸಂತಿ ಅಂಬಲ್ಪಾಡಿ. ವಿದ್ಯಾರ್ಥಿಗಳೇ ಹಾಗೂ ಆತ್ಮೀಯರೇ, ನೀವಿನ್ನೂ ನನ್ನ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ಹಾಗೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ವಿದ್ಯಾರ್ಥಿಗಳೇ, ಇಂದಿನ ವಿಡಿಯೋದಲ್ಲಿ ಮಾಧವ ಪೆರಾಜೆ ಇವರು ಬರೆದ ಹೊಸ ಆಂಡಯ್ಯ ಪಂಡಿತ ಪರಂಪರೆಯ ಕೊಳಂಬೆ ಪುಟ್ಟಣ್ಣಗೌಡರು ಅನ್ನುವಂತಹ ಈ ಲೇಖನದ ಪ್ರಶ್ನೋತ್ತರಗಳನ್ನು ಗಮನಿಸೋಣ. ಅದಕ್ಕಿಂತ ಮೊದಲು ವಿದ್ಯಾರ್ಥಿಗಳೇ, ಮಾಧವ ಪೆರಾಜೆ ಯಾರು ಅನ್ನುವಂಥದ್ದನ್ನು ನೋಡೋಣ. ಮಾಧವ ಪೆರಾಜೆ ಇವರು ಹಂಪೆಯ ಕನ್ನಡ ವಿಶ್ವವಿದ್ಯಾನಿಲಯದಲ್ಲಿ ಪ್ರಾಧ್ಯಾಪಕರಾಗಿದ್ದಾರೆ. ಇವರು ಕೊಡಗು ಜಿಲ್ಲೆಯ ಮಡಿಕೇರಿ ತಾಲೂಕಿನ ಪೆರಾಜೆ ಗ್ರಾಮದಲ್ಲಿ ಆಗಸ್ಟ್ 15, 1967ರಲ್ಲಿ ಜನಿಸಿದರು. ಸುಳ್ಯದ ನೆಹರು ಮೆಮೋರಿಯಲ್ ಕಾಲೇಜಿನಲ್ಲಿ ಪದವಿಯನ್ನು ಗಳಿಸಿದಂತಹ ಇವರು ಮಂಗಳೂರು ವಿಶ್ವವಿದ್ಯಾನಿಲಯದಿಂದ ಕನ್ನಡದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಿದ್ದಾರೆ. ಜೊತೆಯಲ್ಲೇ ಕನ್ನಡ ವಿಶ್ವವಿದ್ಯಾನಿಲಯದಿಂದ MPhil ಮತ್ತು PhD ಮಾಡಿರುವಂಥದ್ದು ಯಕ್ಷಗಾನ ಮತ್ತು ತಾಳಮದ್ದಲೆ ಅನ್ನುವಂತಹ ವಿಷಯದಲ್ಲಿ PhD ಪದವಿಯನ್ನು ಪಡೆದು ಅನಂತರ 1992ರಲ್ಲಿ ಕನ್ನಡ ವಿಶ್ವವಿದ್ಯಾನಿಲಯ ಹಂಪಿ ಇಲ್ಲಿ ವೃತ್ತಿ ಜೀವನವನ್ನು ಆರಂಭಿಸಿದರು. ಹಾಗೆ ವಿದ್ಯಾರ್ಥಿಗಳೇ, ಇವರು ಹಲವಾರು ಕೃತಿಗಳನ್ನು ಕೂಡ ರಚಿಸಿದ್ದಾರೆ. ಅವುಗಳಲ್ಲಿ ಮುಖ್ಯವಾದದ್ದು ಯಕ್ಷಗಾನ ತಾಳಮದ್ದಳೆ, ನವ್ಯೋತ್ತರ ಸಂಕಥನ, ಡಾಕ್ಟರ್ ಸಿದ್ಧಲಿಂಗಯ್ಯ ಡೇರಿಡ ಪರಿಭಾಷೆ, ನಾಡೋಜ ಪರಿಪಂಥ, ಪಂಪಪೂರ್ವದ ಕನ್ನಡ ಕವಿಗಳು, ಕೊಳಂಬೆ ಪುಟ್ಟಣ್ಣಗೌಡ ಮೊದಲಾದ ಸ್ವತಂತ್ರವಾದಂಥ ಕೃತಿಗಳನ್ನು ರಚಿಸಿದ್ದಾರೆ. ವಿಷ್ಣು ತುಂಗನು ತುಳು ಭಾಷೆಯಲ್ಲಿ ರಚಿಸಿದ ಶ್ರೀ ಭಾಗವತೋ ಮಹಾಕಾವ್ಯ, ಪ್ರಸಿದ್ಧ ಸ್ಟೀಫನ್ ಹಾಕಿಂಗ್ನ ದಿ ಬ್ರೀಫ್ ಹಿಸ್ಟ್ರಿ ಆಫ್ ಟೈಮ್, ರಾಬರ್ಟ್ ಕಾಲ್ಡ್ವೆಲ್ನ ಪ್ರಸಿದ್ಧ ಕೃತಿ ಎ ಕಂಪ್ಯಾರಿಟಿವ್ ಗ್ರಾಮರ್ ಆಫ್ ದ್ರಾವಿಡಿಯನ್ ಅಥವಾ ಸೌತ್ ಇಂಡಿಯನ್ ಫ್ಯಾಮಿಲಿ ಆಫ್ ಲ್ಯಾಂಗ್ವೇಜಸ್, ಧರ್ಮಪಾಲ ಅವರ ದಿ ಬ್ಯೂಟಿಫುಲ್ ಟ್ರೀ ಮೊದಲಾದ ಕೃತಿಗಳನ್ನು ಇವರು ಕನ್ನಡಕ್ಕೆ ಅನುವಾದಿಸಿದ್ದಾರೆ. ಸರಿ ವಿದ್ಯಾರ್ಥಿಗಳೇ, ಈಗ ನಾವು ಈ ಪಾಠದ ಪ್ರಶ್ನೋತ್ತರಗಳನ್ನು ಗಮನಿಸೋಣ. ಮೊದಲ ಪ್ರಶ್ನೆ ನೋಡಿ. ಪಂಡಿತ ಪರಂಪರೆಯ ಕೊಳಂಬೆ ಪುಟ್ಟಣ್ಣಗೌಡರು ಅಭಿನವ ಆಂಡಯ್ಯನೆಂದು ಕರೆಸಿಕೊಳ್ಳಲು ಕಾರಣ ಏನು ವಿವರಿಸಿ. ಅಥವಾ ಇನ್ನೊಂದು ಪ್ರಶ್ನೆ ಈ ರೀತಿ ಬರ್ತದೆ ನೋಡಿ. ಕನ್ನಡ ವಾಂಗ್ಮಯ ಲೋಕಕ್ಕೆ ಕೊಳಂಬೆಯವರ ಕೊಡುಗೆ ಏನು ವಿವರಿಸಿರಿ. ಉತ್ತರ ನೋಡಿ. ಮಾಧವ ಪೆರಾಜೆಯವರು ಬರೆದ ಹೊಸ ಆಂಡಯ್ಯ ಪಂಡಿತ ಪರಂಪರೆಯ ಕೊಳಂಬೆ ಪುಟ್ಟಣ್ಣಗೌಡರು ಈ ಲೇಖನದಲ್ಲಿ ಪುಟ್ಟಣ್ಣಗೌಡರು ಕನ್ನಡ ವಾಂಗ್ಮಯ ಲೋಕಕ್ಕೆ ಸಲ್ಲಿಸಿದಂತಹ ಕೊಡುಗೆಯನ್ನು ಈ ಲೇಖನದಲ್ಲಿ ವಿವರಿಸ್ತಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಸಾಹಿತ್ಯ ಕ್ಷೇತ್ರ ಕುರಿತಂತೆ ನಿರಂಜನರ ನಂತರ ಕರ್ನಾಟಕ ವ್ಯಾಪ್ತಿಯಲ್ಲಿ ಪ್ರಸಿದ್ಧರಾದಂತಹ ಲೇಖಕರಲ್ಲಿ ಕೊಳಂಬೆ ಪುಟ್ಟಣ್ಣಗೌಡರಿಗೆ ತಮ್ಮದೇ ಆದಂತಹ ವಿಶಿಷ್ಟ ಗೌರವವಿದೆ, ವಿಶಿಷ್ಟವಾದಂಥ ಸ್ಥಾನವಿದೆ. ಕೊಳಂಬೆಯವರು ದಕ್ಷಿಣ ಕನ್ನಡ ಜಿಲ್ಲೆಯ ಒಕ್ಕಲಿಗ ಗೌಡ ಮನೆತನಕ್ಕೆ ಸೇರಿದವರು. ಸುಳ್ಯ ತಾಲೂಕಿನ ಅಮರಪಡ್ನೂರು ಗ್ರಾಮದ ಚೊಕ್ಕಾಡಿ ಅನ್ನುವಂತಹ ಊರಿನ ಕೊಳಂಬೆ ಮನೆತನಕ್ಕೆ ಸೇರಿದವರು. 1903ರ ಜುಲೈ 15ರಂದು ಜನಿಸಿದ ಕೊಳಂಬೆಯವರ ತಂದೆ ಸುಬ್ರಾಯ ಗೌಡರು, ತಾಯಿ ಕುರುಮಾಜಿ ಸುಬ್ಬಮ್ಮ. ಹಾಗೆ ಕೊಳಂಬೆಯವರ ಹೆಂಡತಿಯ ಹೆಸರು ಸೀತಮ್ಮ. ಇವರಿಗೂ ಒಬ್ಬ ಹೆಣ್ಣು ಮಗಳು ಮತ್ತು ಒಬ್ಬ ಮಗ. ಬಡತನದಲ್ಲಿಯೇ ಓದಿ ಅಧ್ಯಾಪಕ ಹುದ್ದೆಯ ತರಬೇತಿ ಪಡೆದ ಕೊಳಂಬೆಯವರು ವಿವಿಧೆಡೆಗಳಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲೆಯ ಅಧ್ಯಾಪಕರಾಗಿ ಕಾರ್ಯನಿರ್ವಹಿಸಿ ಅವರು ನಿವೃತ್ತರಾಗಿದ್ದಾರೆ. ಕೊಳಂಬೆ ಇವರನ್ನು ಕವಿಗಳನ್ನಾಗಿ ಪರಿವರ್ತಿಸಿದವರು ಮೊಳಹಳ್ಳಿ ಶಿವರಾಮರು ಅನ್ನುವಂತಹ ಗುರುಗಳು. MN ಕಾಮತ್ ಹಾಗೂ ಉಗ್ರಾಣ ಮಂಗೇಶರಾಯರ ಪ್ರೋತ್ಸಾಹವೂ ಕೂಡ ಇವರಿಗಿದೆ. ಕವಿಯಾಗುವುದರೊಂದಿಗೆ ಪ್ರಕಾಶಕರು ಆಗಿದ್ದಂತಹ ಕೊಳಂಬೆಯವರು ತಮ್ಮ ಪ್ರತಿಮಾ ಪ್ರಕಾಶನದ ಮೂಲಕ ತಮ್ಮ ಕೃತಿಗಳನ್ನಲ್ಲದೆ ಬೇರೆಯವರ ಇತರರ ಕೃತಿಗಳನ್ನು ಕೂಡ ಇವರು ಪ್ರಕಟಿಸಿದರು. ಹಾಗೆ ಕೊಳಂಬೆಯವರು ಯಕ್ಷಗಾನದ ತಾಳಮದ್ದಳೆಯಲ್ಲಿ ಅರ್ಥ ಹೇಳುವವರಾಗಿ ಪ್ರಸಿದ್ಧರಾಗಿದ್ದಾರೆ. ಆಗಿನ ಘಟಾನುಘಟಿಗಳಾದಂತಹ ಗೇರಿಕಾಡು ವಿಷ್ಣು ಭಟ್, ಶ್ರೀಕಾಂತ್ ರೈ, ದೇರಾಜೆ ಸೀತಾರಾಮಯ್ಯ ಮೊದಲಾದವರೊಂದಿಗೆ ಅರ್ಥವನ್ನು ಹೇಳಿ ಅವರಿಗೆ ಸೈ ಎನಿಸಿಕೊಂಡಿದ್ದರು. ಕೊಳಂಬೆಯವರು ಅವರಿಗೆ ಸರಿಮಿಗಿಲಾಗಿ ಮಿಂಚಿದ್ರು. ಹಾಗೆ ಇವರು ವೇಷ ಹಾಕುವುದರಲ್ಲಿಯೂ ಕೂಡ ಪ್ರವೀಣರಾಗಿದ್ದರು.
ಅದರೊಂದಿಗೆ ಜಪಾನ್ ಕೃಷಿ ಮಾದರಿಯನ್ನು ವಸ್ತುವನ್ನಾಗಿ ಆಧರಿಸಿ ಬರೆದಂತಹ ನಲ್ಲೂರ ಗೆಲ್ಲ ಎಂಬ ಯಕ್ಷಗಾನ ಪ್ರದರ್ಶನದ ಯಶಸ್ವಿಯನ್ನು ಕೂಡ ಕಾಣ್ತಾರೆ ಅವರು ಅದರ ಜೊತೆ ತಾಳಮದ್ದಳೆಯ ಕಲಾವಿದರಾಗಿಯೂ ಅನೇಕ ಪಾತ್ರಗಳಲ್ಲಿ ಮಿಂಚಿದ್ರು. ಕೊಳಂಬೆ ಅವರಿಗೆ ಹಸ್ತ ಸಾಮುದ್ರಿಕ ಶಾಸ್ತ್ರದ ಮೇಲೂ ಕೂಡ ತುಂಬ ಅನುಭವವಿತ್ತು. ಅವರು ಇಂತಹ ಶಾಸ್ತ್ರಗಳಲ್ಲಿ ತಮ್ಮ ಅಚ್ಚಗನ್ನಡ ಪ್ರೀತಿಯನ್ನೇ ಮೆರೆದಿದ್ದಾರೆ. ಇದಲ್ಲದೆ ಜ್ಯೋತಿಷ್ಯ, ಗ್ರಹಗಣಿತಗಳನ್ನು ಕೂಡ ಅವರು ಬಲ್ಲವರಾಗಿದ್ದರು. ಕೊಳಂಬೆ ಅವರಿಗೆ ಸಂಸ್ಕೃತದಲ್ಲಿಯೂ ಕೂಡ ಸಾಕಷ್ಟು ಪಾಂಡಿತ್ಯವಿತ್ತು. ತುಳು, ಮಲಯಾಳಂ, ಕೊಂಕಣಿ, ಇಂಗ್ಲಿಷ್ ಭಾಷೆಗಳಲ್ಲಿಯೂ ಕೂಡ ಅವರು ಪರಿಣತರಾಗಿದ್ದರು. ಅದರ ಜೊತೆಯಲ್ಲಿ ಅವರು ಸಂಸ್ಕೃತ ಪಾಂಡಿತ್ಯಕ್ಕಿಂತ ಅಚ್ಚಗನ್ನಡಕ್ಕೆ ಹೆಚ್ಚಿನ ಒತ್ತು ಕೊಟ್ಟಂತಹ ಕನ್ನಡ ಪಂಡಿತ ಪರಂಪರೆಯ ಪ್ರಮುಖರಾಗಿದ್ದಂತಹ ಇವರ ಅಚ್ಚಗನ್ನಡ ನಿಘಂಟು ಅನ್ನುವಂತಹ ಈ ಕೃತಿಯ ಒಂದು ನಿದರ್ಶನವಾಗ್ತದೆ ಅಂತ ಲೇಖಕರು ಹೇಳ್ತಾರೆ. ಇನ್ನು ವಿದ್ಯಾರ್ಥಿಗಳೇ, 5 ಅಂಕದ ಒಂದು ಪ್ರಶ್ನೆ ಇದೆ ನೋಡಿ. ಕೊಳಂಬೆ ಪುಟ್ಟಣ್ಣ ಗೌಡರ ಸಾಹಿತ್ಯ ಸಾಧನೆಯ ಕುರಿತು ಬರೆಯಿರಿ ಅಂತ. ಉತ್ತರ ಈ ರೀತಿ ಇದೆ. ಹೊಸ ಆಂಡಯ್ಯ ಎಂದೇ ಪ್ರಸಿದ್ಧರಾಗಿರುವಂತಹ ಕೊಳಂಬೆ ಪುಟ್ಟಣ್ಣ ಗೌಡರು, ಅಂದರೆ ಆಂಡಯ್ಯನ ಬಗ್ಗೆ ನಿಮಗೆ ಗೊತ್ತಿರ್ಬೋದು, ಸಾಹಿತ್ಯ ವಿದ್ಯಾರ್ಥಿಗಳು ಆದದ್ರಿಂದ ನೀವೆಲ್ಲ ಅವನ ಬಗ್ಗೆ ಗೊತ್ತಿರ್ಬೋದು. ಅಂದರೆ ಈಗಿನ ಕಾಲದಲ್ಲಿ ಆ ಆಂಡಯ್ಯನೇ ಇವರು, ಅಂದರೆ ಅಂತಹ ಪಾಂಡಿತ್ಯ ಈ ಪುಟ್ಟಣ್ಣ ಗೌಡರಲ್ಲಿ ಇತ್ತು ಅನ್ನುವಂಥದ್ದು. ಹೊಸ ಆಂಡಯ್ಯ ಎಂದೇ ಪ್ರಸಿದ್ಧರಾಗಿರುವಂತಹ ಕೊಳಂಬೆ ಪುಟ್ಟಣ್ಣ ಗೌಡರು ಅಚ್ಚ ಕನ್ನಡ ಪಂಡಿತ ಮಂಡಳಿಯ ಪ್ರಮುಖ ಲೇಖಕರಾಗಿದ್ದಾರೆ. ನಿರಂಜನರ ಬಳಿಕ ದಕ್ಷಿಣ ಕನ್ನಡದ ಸಾಹಿತ್ಯ ಕ್ಷೇತ್ರದಲ್ಲಿ ಕರ್ನಾಟಕದ ವ್ಯಾಪ್ತಿಯಲ್ಲಿ ಪ್ರಸಿದ್ಧರಾದಂತಹ ಲೇಖಕರಲ್ಲಿ ಕೊಳಂಬೆ ಅವರು ಕೂಡ ಒಬ್ಬರು. ಇವರು ಕವಿಗಳಾಗಿ, ಪ್ರಕಾಶಕರಾಗಿ, ಸಂಪಾದಕರಾಗಿ, ಯಕ್ಷಗಾನ ತಾಳಮದ್ದಳೆಯ ವಾಚಕರಾಗಿ, ಶಾಸ್ತ್ರಕಾರರಾಗಿ ಬಹಳಷ್ಟು ಪ್ರಸಿದ್ಧಿಯನ್ನು ಪಡೆದವರು. ಈ ವಿವಿಧ ಸಾಹಿತ್ಯ ಪ್ರಕಾರಗಳ ಮಾಲೀಕ ಕನ್ನಡ ಸಾಹಿತ್ಯಕ್ಕೆ, ಈ ರೀತಿಯ ಸಾಹಿತ್ಯ ಪ್ರಕಾರಗಳ ಮಾಲಿಕೆಯಲ್ಲಿ ಇವರು ಕನ್ನಡ ಸಾಹಿತ್ಯಕ್ಕೆ ಅನನ್ಯವಾದಂತಹ ಕಾಣಿಕೆಯನ್ನು, ಉಡುಗೊರೆಯನ್ನು ಸಲ್ಲಿಸಿದವರು. ಹಾಗೆ ಕೊಳಂಬೆ ಅವರು ಬಹುಮುಖ ಪಾಂಡಿತ್ಯ ಪ್ರತಿಭೆ. ಅವರಿಗೆ ಹಸ್ತ ಸಾಮುದ್ರಿಕ ಶಾಸ್ತ್ರದ ಮೇಲೂ ಕೂಡ ಅನುಭವವಿತ್ತು. ಇಲ್ಲಿಯೂ ಕೂಡ ಅವರು ಅಚ್ಚಗನ್ನಡ ಪ್ರೀತಿಯನ್ನು ಮೆರೆದವರು. ಇದಲ್ಲದೆ ಜ್ಯೋತಿಷ್ಯ, ಗ್ರಹಗಣಿತಗಳನ್ನು ಕೂಡ ಅವರು ಬಲ್ಲವರಾಗಿದ್ದರು. ಅವರಿಗೆ ಸಂಸ್ಕೃತದಲ್ಲಿಯೂ ಕೂಡ ಸಾಕಷ್ಟು ಪಾಂಡಿತ್ಯವಿತ್ತು. ಅದರ ಜೊತೆಯಲ್ಲಿ ತುಳು, ಮಲಯಾಳಂ, ಕೊಂಕಣಿ ಮೊದಲಾದ ಭಾಷೆಗಳಲ್ಲದೆ ಇಂಗ್ಲೀಷ್ನಲ್ಲಿಯೂ ಕೂಡ ಅವರು ಒಂದು ಪರಿಣತಿಯನ್ನು ಸಾಧಿಸಿದರು. ಪಾಂಡಿತ್ಯಕ್ಕೆ ಅನ್ವರ್ಥನಾಮವಾದಂತಹ ದಕ್ಷಿಣ ಕನ್ನಡದ ಪೂರ್ವ ಸೂರಿಗಳ ಅಧ್ಯಯನ ವಿಧಾನ ಪರಂಪರೆಯಲ್ಲಿ ಕೊಳಂಬೆ ಅವರು ಕೂಡ ಒಬ್ಬರು. ಈ ಪರಂಪರೆಯಲ್ಲಿ ಸಂಸ್ಕೃತ ಪಾಂಡಿತ್ಯಕ್ಕೆ ಹೆಚ್ಚಿನ ಒತ್ತು ಇತ್ತು. ಆದರೆ ಕೊಳಂಬೆ ಅವರು ಈ ಪರಂಪರೆಗೆ ಅಚ್ಚಗನ್ನಡದ ಸೃಜನಾತ್ಮಕ ಪ್ರತಿಭೆಯನ್ನು ಜೊತೆಗೂಡಿಸಿದವರು. ಅದರ ಜೊತೆಗೆ ಅವರು ಅಚ್ಚಗನ್ನಡ ನುಡಿಘೋಷ ಅನ್ನುವಂತಹ ಈ ಒಂದು ನಿಘಂಟನ್ನು ಬರೆದು ಅಲ್ಲಿಯೂ ಕೂಡ ಅಚ್ಚಗನ್ನಡವನ್ನೇ ಬಳಸ್ತಾರೆ. ಇನ್ನು ವಿದ್ಯಾರ್ಥಿಗಳೇ, ಸಂದರ್ಭ ನೋಡಿ. 2 ಸಂದರ್ಭಗಳಿವೆ. ಮೊದಲ ಸಂದರ್ಭ, ಪಾಂಡಿತ್ಯಕ್ಕೆ ಅನ್ವರ್ಥನಾಮವಾದ ಈ ಅಧ್ಯಯನ ವಿಧಾನದ ಪರಂಪರೆಗೆ ಕೊಳಂಬೆ ಪುಟ್ಟಣ್ಣಗೌಡರು ಸೇರುತ್ತಾರೆ. ಉತ್ತರ ನೋಡಿ. ಈ ಮೇಲಿನ ಸಾಲನ್ನು ಮಾಧವ ಪೆರಾಜೆಯವರು ಬರೆದ ಹೊಸ ಆಂಡಯ್ಯ ಪಂಡಿತ ಪರಂಪರೆಯ ಕೊಳಂಬೆ ಪುಟ್ಟಣ್ಣಗೌಡರು ಈ ಲೇಖನದಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ಲೇಖಕರು ಹೇಳ್ತಾರೆ. ದಕ್ಷಿಣ ಕನ್ನಡದ ಪೂರ್ವ ಸೂರಿಗಳ ಪರಂಪರೆಯನ್ನು ಪಂಡಿತ ಪರಂಪರೆ ಎಂದು ಕರೆಯುವುದು ವಾಡಿಕೆಯಾಗಿತ್ತು. ಈ ಪಂಡಿತ ಪರಂಪರೆ ಬಹುಮಟ್ಟಿಗೆ ದಕ್ಷಿಣ ಕನ್ನಡ ಪ್ರದೇಶದ ಅಧ್ಯಯನದ ವಿಧಾನವಾಗಿದೆ. ಬಹುಶಃ ಇದು ಗೋವಿಂದ ಪೈ ಅವರಿಂದ ಬಲಗೊಂಡ ಅಧ್ಯಯನದ ಮಾದರಿಯಾಗಿರಬಹುದು. ಸಂಸ್ಕೃತ ಪಾಂಡಿತ್ಯವನ್ನು ಪ್ರಮುಖವಾಗಿ ಉಳ್ಳಂತಹ ಒಂದು ಅಧ್ಯಯನ ವಿಧಾನವಿದು. ಈ ಒಂದು ಪರಂಪರೆಗೆ ಸೇರಿದಂತಹ ಕೊಳಂಬೆಯವರ ಬಗ್ಗೆ ವಿವರಿಸುವಂತಹ ಸಂದರ್ಭದಲ್ಲಿ ಲೇಖಕರು ಈ ಮೇಲಂತೆ ಹೇಳುತ್ತಾರೆ. ಇನ್ನು 2ನೆಯ ಸಂದರ್ಭ ನೋಡಿ. ಅವರ ಕಾಲೂರ ಚೆಲುವೆ ಕಾವ್ಯವು ಈ ಸೃಜನಶೀಲ ಆಸಕ್ತಿಯ ಫಲ. ಈ ಮೇಲಿನ ಸಾಲನ್ನು ಮಾಧವ ಪೆರಾಜೆ ಇವರು ಬರೆದ ಹೊಸ ಆಂಡಯ್ಯ ಪಂಡಿತ ಪರಂಪರೆಯ ಕೊಳಂಬೆ ಪುಟ್ಟಣ್ಣಗೌಡರು ಎಂಬ ಲೇಖನದಿಂದ ಆರಿಸಿಕೊಳ್ಳಲಾಗಿದೆ. ಕೊಳಂಬೆಯವರು ತಮ್ಮ ಬರವಣಿಗೆಯಲ್ಲಿ ಅಚ್ಚಗನ್ನಡಕ್ಕೆ ಹೆಚ್ಚಿನ ಒತ್ತು ಕೊಟ್ಟದ್ದನ್ನು ಹೇಳುವಂತಹ ಸಂದರ್ಭದಲ್ಲಿ ಲೇಖಕರು ಈ ಮಾತನ್ನು ಹೇಳ್ತಾರೆ. ದಕ್ಷಿಣ ಕನ್ನಡದ ಪೂರ್ವಸೂರಿ ಅಧ್ಯಯನ ಪರಂಪರೆಯ ಅಧ್ಯಯನ ವಿಧಾನದ ಹಿನ್ನೆಲೆ ಇಲ್ಲದೆ ಕೊಳಂಬೆಯವರ ವಿದ್ವತ್ತನ್ನು ಅರ್ಥ ಮಾಡಿಕೊಳ್ಳಲು ಆಗುವುದಿಲ್ಲ. ಈ ಪೂರ್ವಸೂರಿಗಳು ಕನ್ನಡದ ವಾಂಗ್ಮಯವನ್ನು ಸಂಸ್ಕೃತದ ಬೆಳಕಿನಲ್ಲಿಯೇ ಬೆಳಗಬಹುದು ಎಂದು ನಂಬಿದವರು. ಹಾಗೆ ಕನ್ನಡದ ಬಗೆಗೆ ಅಪಾರ ಪ್ರೀತಿ ಇದ್ದಾಗಲೂ ಅವರು ಸಂಸ್ಕೃತವನ್ನು ಉಳಿದು ಕನ್ನಡದ ಅನನ್ಯತೆಯನ್ನು ನಿಖರವಾಗಿ ಪ್ರತಿಪಾದಿಸಿದಂತೆ ತೋರುವುದಿಲ್ಲ. ಅವರಲ್ಲಿ ಸೃಜನಾತ್ಮಕ ಪ್ರತಿಭೆ ಕಂಡುಬರುವುದಾದರೂ ಕೂಡ ಕನ್ನಡ ವಾಂಗ್ಮಯ ಲೋಕದಲ್ಲಿ ಪಂಡಿತರೆಂದೇ ಪ್ರಸಿದ್ಧಿಯಾಗಿರುವುದು ಕೂಡ ಸಹಜವಾಗಿದೆ. ಕೊಳಂಬೆಯವರು ಮಾತ್ರ ಈ ಪಂಡಿತ ಪರಂಪರೆಗೆ ಅಚ್ಚಗನ್ನಡದ ಸೃಜನಾತ್ಮಕ ಪ್ರತಿಭೆಯನ್ನು ಜೋಡುಗೂಡಿಸಿದ್ರು ಅಥವಾ ಜೊತೆ ಮಾಡಿದರು ಎಂದು ಹೇಳುವಂತಹ ಸಂದರ್ಭದಲ್ಲಿ
ಲೇಖಕರು ಇಮೇಲ್ ಅಂತ ಹೇಳುತ್ತಾರೆ. ಅದರ ಜೊತೆಯಲ್ಲಿ ವಿದ್ಯಾರ್ಥಿಗಳೇ ಟಿಪ್ಪಣಿಗೂ ಕೂಡ ಕೊಳಂಬೆ ಪುಟ್ಟಣ್ಣಗೌಡರು ಅನ್ನುವಂಥ ವಿಷಯವನ್ನು ಕೊಡ್ಬೋದು. ಇದನ್ನೇ ಸಂಕ್ಷಿಪ್ತವಾಗಿ ಬರೆಯಿರಿ. ಹಾಗೆ ಒಂದು ಅಂಕದ ಪ್ರಶ್ನೆಗಳು. ಹೊಸ ಆಂಡಯ್ಯ ಪಂಡಿತ ಪರಂಪರೆಯ ಕೊಳಂಬೆ ಗೌಡರು ಈ ಲೇಖನವನ್ನು ಬರೆದವರು ಯಾರು ಅನ್ನುವಂಥ ಪ್ರಶ್ನೆ ಬರ್ಬೋದು. ಉತ್ತರ ಮಾಧವ ಪೆರಾಜೆ. ಎರಡನೇ ಪ್ರಶ್ನೆ, ಕೊಳಂಬೆಯವರು ಯಾವ ಮನೆತನಕ್ಕೆ ಸೇರಿದವರು? ಉತ್ತರ ಒಕ್ಕಲಿಗ ಗೌಡ ಮನೆತನಕ್ಕೆ. ಮೂರನೇ ಪ್ರಶ್ನೆ, ಕೊಳಂಬೆಯವರ ಹುಟ್ಟೂರು ಯಾವುದು? ಉತ್ತರ ಚೊಕ್ಕಾಡಿ. ನಾಲ್ಕನೇ ಪ್ರಶ್ನೆ, ಕೊಳಂಬೆಯವರ ತಂದೆ ತಾಯಿ ಯಾರು? ಉತ್ತರ ಸುಬ್ರಾಯಗೌಡರು, ತಾಯಿ ಕುರುಮಾಜಿ ಸುಬ್ಬಮ್ಮ. ಕೊನೆಯ ಪ್ರಶ್ನೆ, ಪ್ರಾಥಮಿಕ ಶಾಲೆಯಲ್ಲಿ ಕೊಳಂಬೆಯವರನ್ನು ತಿದ್ದಿ ತೀಡಿದ ಗುರು ಯಾವುದು? ಯಾರು? ಉತ್ತರ ಮೇರ್ಕಜೆ ಪುಟ್ಟಣ್ಣರು. ಮುಂದಿನ ಪ್ರಶ್ನೆ, ಕೊಳಂಬೆಯವರನ್ನು ಕವಿಗಳನ್ನಾಗಿ ಪರಿವರ್ತಿಸಿದವರು ಯಾರು? ಮೊಳಹಳ್ಳಿ ಶಿವರಾಮರು. ಕೊಳಂಬೆಯವರಿಗೆ ಯಾರ ಪ್ರೋತ್ಸಾಹ ದೊರೆಯಿತು? MN ಕಾಮತ್, ಉಗ್ರಾಣ ಮಂಗೇಶ್ರಾಯರು. ಕೊನೆಯ ಪ್ರಶ್ನೆ, ಕೊಳಂಬೆಯವರನ್ನು ಅಭಿನವ ಆಂಡಯ್ಯ ಎಂದು ಕೊಂಡಾಡಿದವರು ಯಾರು? ಉತ್ತರ M. ಮರಿಯಪ್ಪ ಭಟ್ಟರು. ಸರಿ ವಿದ್ಯಾರ್ಥಿಗಳೇ, ಇಲ್ಲಿಗೆ ಮಾಧವ ಪೆರಾಜೆಯವರು ಬರೆದಂತಹ ಹೊಸ ಆಂಡಯ್ಯ ಪಂಡಿತ ಪರಂಪರೆಯ ಕೊಳಂಬೆ ಪುಟ್ಟಣ್ಣಗೌಡರು ಮುಕ್ತಾಯವಾಗ್ತದೆ. ಮುಂದೆ ಹೊಸ ವಿಷಯದೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.